ನೋಡ್ರಿ ಯಾವ ಸಮುದಾಯ ಯಾರ ಪರವಾಗಿ ಐತೆ ಅನ್ನೋದು ಇವ್ರು ಏನು ಗುರುಗಳು ಹೇಳಿದ್ರೆ ಕೇಳ್ತಾರ? ಗುರುಗಳು ಹೇಳಿದ್ರೆ ನಿಂದಿರ್ತಾರ? ಏನು ಗುರುಗಳ ಮೇಲೇ ಇಲ್ಲಿ ರಾಜಕೀಯ ಪಕ್ಷಗಳು ತಯಾರಾಗಿದ್ದಾವೆ ಇಲ್ಲಿ? ಅವ್ರವ್ರ ಶಕ್ತಿ ಸ್ವಂತ ಬಲ ಅದರ ಮೇಲೆ ನಿರ್ಣಯ ಆಗುತ್ತೆ ರಾಜಕಾರಣ ವಿನ ರಾಜಕಾರಣ ಗುರುಗಳನ್ನ ಕೇಳಿ ಏನು ಸರ್ಕಾರ ತರೋದು ಸರ್ಕಾರ ಮಾಡುವಂಥದ್ದು ಯಾವತ್ತೂ ಕೂಡ ಅದು ನಮ್ಮ ರಾಜ್ಯದಲ್ಲಿ ನಡೆದಿಲ್ಲ. ಇದು ಪ್ರಜಾಪ್ರಭುತ್ವ ದೇಶ, ಪ್ರಜೆಗಳಿಂದನೇ ನಿರ್ಣಯ ಆಗಬೇಕು, ಆ ಪ್ರಜೆಗಳೇ ನಿರ್ಣಯ ಮಾಡ್ತಾರೆ. ಸುಮ್ಮನೆ ಇವನ್ನ ಹೆದರಿಕೆ ಹಾಕೋದು, ಲಿಂಗಾಯತ ವಿರೋಧಿ ಸರ್ಕಾರ ಅನ್ನೋದು ಇದು ಭಾರತೀಯ ಜನತಾ ಪಕ್ಷದ ಈ ಒಬ್ಬ ಸ್ವಾಮೀಜಿಯಾಗಿ ಮಾತಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ನನಗಂತೂ ಗೊತ್ತಿಲ್ಲಪ್ಪ, ಅವ್ರು ಸಭೆ ಮಾಡೋದು ಗೊತ್ತಿಲ್ಲ, ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಕೂಡಲ ಸಂಗಮ ಪೀಠ, ನಾನು ಕೂಡಲ ಸಂಗಮದಲ್ಲೇ ಇದ್ದೀನಿ. ಏನಾದರೂ ನಿರ್ಧಾರ ಆಗಬೇಕಾದ್ರೆ ಅದು ಕೂಡಲ ಸಂಗಮ ಪೀಠದಲ್ಲೇ ಆಗಬೇಕು. ಪೀಠದಲ್ಲಿ ನಾವು ಇದ್ದೀವಿ, ಇಲ್ಲಿ ಸಮುದಾಯ ಇದೆ, ಇಲ್ಲಿ ಅವ್ರನ್ನ ಪೀಠಕ್ಕೆ ಕೂಡಿಸಿದವ್ರು ನಾವೆಲ್ಲ ಕೂತಿದ್ದೀವಿ. ಅದನ್ನು ನಿರ್ಧಾರವನ್ನು ಇಲ್ಲಿ ಬಂದು ಮಾಡಬೇಕು. ಅಲ್ಲಿ ಕೂತ್ಕೊಂಡು ಎಲ್ಲೋ ಬೆಳಗಾವದಲ್ಲಿ ಕಳೆದೆ, ಬೆಳಗಾವದಾಗ ಒಂದು ಮನೆ ಮಾಡಿದೆ, ಬೆಂಗಳೂರಾಗ ಒಂದು ಮನೆ ಮಾಡಿದೆ, ಇನ್ನೆಲ್ಲೆಲ್ಲೋ ಒಂದೊಂದು ಮನೆ ಮಾಡಿಕೊಂಡು ಇವ್ರು ಹೋದ್ರಲ್ಲ. ಪೀಠ ಬಿಟ್ಟು ಅದಕ್ಕೆ ಅಡ್ಡಾಡ್ತಾರೆ, ಪೀಠದಾಗ ಕುಂದ್ರು ಅಂತ ಹೇಳಿದೀವಲ್ಲ ನಾವು ಸಮುದಾಯದವರು. ಧರ್ಮ ಉಪದೇಶಗಳನ್ನು ಮಾಡಬೇಕು, ಧರ್ಮವನ್ನು ಸಮಾಜವನ್ನು ಕಟ್ಟುವಂಥ ಕೆಲಸ ಆಗಬೇಕು. ಸಮಾಜಕ್ಕೆ ಏನು ಅನ್ಯಾಯ ಆಗ್ತಾಯಿದೆ ಅನ್ನೋದನ್ನು ಕೊಡೋದು ಹೇಳಬೇಕಲ್ಲ ಇವರು. ಇದೇ ನಾಯಕರು ಏನು ಗೊತ್ತಿ ಉಚ್ಚಾಟನೆ ಆಗಿದ್ದಾರೆ. ಏನು 4 ವರ್ಷಗಳ ಕಾಲ 2A ಮೀಸಲಾತಿ ಅಂತ ಹೋರಾಟ ಮಾಡಿ 2D 2C ಕೊಡಿಸಿ ವಾಪಸ್ಸನ್ನು ತಿರಸ್ಕಾರ ಮಾಡಿದ ಮೇಲೆ ಮತ್ತೆ 2Aನೇ ಬೇಕು ಅಂತೇಳಿ ಇವರು ಹೋರಾಟ ಮಾಡಿಲ್ಲ. ಈಗ 2A ಯಾರು ಕೇಳಿದರು? ವಿಜಯಾನಂದ ಕಾಶ್ಯಪ್ನವ್ರು ಕೇಳ್ದ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳ್ದ ಅಂತ ಅನ್ನೋ ಒಂದು ಆರೋಪ ಮಾಡ್ತಾರಲ್ಲ. ಇವತ್ತು ಸ್ವಾಮಿಗಳಿಗೆ ಏನಾಗಿದೆ? 2A ಮೀಸಲಾತಿ ಎಲ್ಲಿ ಹೋಯ್ತು ನಿಮ್ಮದು? ಯಾರು ಧ್ವನಿ ಎತ್ತಾ ಇದ್ದೀರಿ? ಯಾಕೆ ಬಸವನಗೌಡ ಪಾಟೀಲ್ ಯತ್ನಾಳ ನಿರ್ಧಾರ ಮಾಡಿದ ತಕ್ಷಣವೇ ಏನು ಸಮುದಾಯ ಅವ್ನು ಗುಲಾಮಗಿರಿ ಮಾಡ್ತಾ ಇದ್ದೀವ? ಏನು ನಿಮ್ಮ ಗುಲಾಮಗಿರಿ ಮಾಡ್ತಾ ಇದ್ದೀವಿ ಅಂದ್ಕೊಂಡಿದ್ದೀರ? ಸಮುದಾಯಕ್ಕೆ ಏನು ಬೇಕು ಬೇಡ ಅನ್ನೋದು ಇಲ್ಲಿ ಸಮುದಾಯದ ಪ್ರತಿನಿಧಿಗಳಿದ್ದೀವಿ, ಸಮುದಾಯದ ಜವಾಬ್ದಾರಿಯನ್ನು ಹೊತ್ತಂಥವ್ರು ಇದ್ದೀವಿ, ಸಮಾಜದ ಸಂಘಟನೆಯನ್ನು ಮಾಡಿದಂಥವ್ರು ಇದ್ದೀವಿ. ನೀವು ಗುರುಗಳಂತ ಕುಂದಿಸಿದ ತಕ್ಷಣ ನೀವೇ ಏಕಾಪಕ್ಷ ನಿರ್ಣಯವನ್ನು ಮಾಡುವಂಥದ್ದಕ್ಕೆ ನಮ್ಮಲ್ಲಿ ಅನುಮತಿ ಇಲ್ಲ, ಅದಕ್ಕೆ ಬಿಡೋದಿಲ್ಲ. ನಾವು ಮೀಸಲಾತಿಯನ್ನು ಕೊಡಿಸುವಂಥ ಪ್ರಯತ್ನ ಕೂಡ ನಮ್ಮ ಮುಂದುವರಿಯುತ್ತೆ. ಇಂಥ ಈ ಗೊಳ್ಳು ಇವರು ನಿರ್ಧಾರಕ್ಕೆ ನಾವು ಯಾರೂ ತಿಳಿಯಬಾಗೋದಿಲ್ಲ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ನೋಡ್ರಿ, ಯಾವ ಸಮುದಾಯದವರು ಇದನ್ನು ತಲೆ ಕೆಡಿಸೋದ್ರೊಳಗೆ ಅರ್ಥ ಇಲ್ಲ. ಅವರ ಪಕ್ಷದ ನಿರ್ಣಯ ಇದು, ಸಮುದಾಯದ ನಿರ್ಣಯ ಅಲ್ಲ, ಪೀಠದ ನಿರ್ಣಯ ಅಲ್ಲ. ವಿಜಯಾನಂದ ಕಾಶ್ಯಪ್ನವ್ರು ತೆಗೆದುಕೊಂಡಂಥ ನಿರ್ಧಾರ ವೈಯಕ್ತಿಕ ನಿರ್ಧಾರ ಅಲ್ಲ ಇದು. ಏನು ಸ್ವಾಮೀಜಿ ತೆಗೆದುಕೊಂಡ್ರೆ ಉಚ್ಚಾಟನೆ ಮಾಡ್ತೀನಿ ನನ್ನಂದ್ರೆ ಯಾರೇನು ರಾಷ್ಟ್ರೀಯ ಅಧ್ಯಕ್ಷ ಮಾಡಿದ ಅಂತ ಅಂದ್ರೆ ಇವ್ರು ಕೇಳ್ತಾರ? ಸಮುದಾಯ ಮಾಡಿದ್ದು ಸಮುದಾಯ ಜನ ಹೇಳಬೇಕಲ್ಲ. ಸುಮ್ಮನೆ ಸಮುದಾಯದ ಜನರಿಗೆ ದಾರಿ ತಪ್ಪಿಸೋದು. ಇದೇ ದಾರಿ ತಪ್ಪಿಸಿ ಮೊನ್ನೆ ಬೆಳಗಾಮದಲ್ಲಿ ಏನು ಮಾಡಿದ್ರು ಇವರು? ಅಲ್ಲಿ RSSದವ್ರು ಹೋಗಿ ಕಲ್ಲು ಹೋಗಿಸಿ ಚಪ್ಪಲ್ ಹಿಂಗೆ ತೂರಿ, ನನ್ನ ಕಡೆ ವಿಡಿಯೋದವು ಪ್ರೂಫ್ ತೋರಿಸ್ತೀನಿ ಬರ್ರಿ. ಇವತ್ತು ಚಪ್ಪಲ್ ತಾವ ತೂರ್ಕೊಂಡ್ರ, ಕಲ್ಲು ತಾವ ತುರ್ಕೊಂಡು ಪೊಲೀಸರ ಮೇಲೆ ಆರೋಪ, ಸರ್ಕಾರದ ಮೇಲೆ ಆರೋಪ. ಸರ್ಕಾರ ಹೊಡಿಸ್ತು, ಇವ್ರನ್ನ ನಮ್ಮ ಸಮುದಾಯದವ್ರಿಗೆ ಹೊಡೆದ್ಬಿಟ್ರು, ಲಿಂಗಾಯತ ವಿರೋಧ ಸರ್ಕಾರ. ಇವೆಲ್ಲ ದೊಡ್ಡ ದೊಡ್ಡ ಮಾತುಗಳನ್ನು ಬಿಡಬೇಕು. ಗುರುಗಳಾದವರು ಎಲ್ಲರನ್ನೂ ಸಮಾನವಾಗಿ ಕಾಣುವಂಥ ಒಂದು ಧರ್ಮದಲ್ಲಿ ನಾವು ಜನಿಸಿದ್ದೀವಿ, ಲಿಂಗಾಯತ ಧರ್ಮದಲ್ಲಿ. ವಿಶ್ವಗುರು ಅಣ್ಣ ಬಸವಣ್ಣನವರು ಸಮಾನತೆಗೆ ಇವತ್ತು ತ್ಯಾಗವನ್ನು, ತಮ್ಮ ಜೀವನವನ್ನು ತ್ಯಾಗ ಮಾಡಿದಂಥವ್ರು. ಅಂಥ ಸಮುದಾಯದಲ್ಲಿ ಅಂಥ ಪೀಠದ ಗುರುಗಳಾಗಿ ಯಾರೋ ಒಬ್ಬ ವೈಯಕ್ತಿಕ ಬೆಂಬಲ ಮಾಡೋದು, ಸಮುದಾಯನ ಎತ್ತಿ ಕಟ್ಟುವಂಥದ್ದು, ಸಮುದಾಯದ ಒಬ್ಬ ಯಾವನಿಗೋ ಬೆಂಬಲ ತೋರಿಸೋದು ಇದು ಸರಿಯಲ್ಲ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆಪಡ್ತೀನಿ.